ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ತರಹದ ಟಜಲ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಈ ಥರ ರ್ಯಾಂಡಮ್ ಆಗಿ ಟಜಲ್ಸ್ಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ, ಸಿಗುತ್ತೆ ನಿಮಗೆ. ಮೇಲ್ಗಡೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಒಂದೊಂದು ಡಿಫ್ರೆಂಟ್ ಆಗಿದೆ, ಅಂದರೆ 127, 137 ಈ ಥರ ನಾನು ಹಾಕುವಾಗ ಹೇಳ್ತೀನಿ ಯಾವುದು ಎಷ್ಟಿದೆ ಅಂತ. ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ನೀವು ಪೋಣಿಸಿಟ್ಕೊಳ್ಳಿ. ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಮೊದಲು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ 3 mm ಇರುವಂತಹ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಮೀಡಿಯಮ್ ಸೈಜ್ದು ಒಂದು ಪರ್ಲು ಮತ್ತು ಒಂದು ಬೀಡು, ಈ 3 ಬೀಡ್ಗಳನ್ನು ಹಾಕ್ಕೋತಿದ್ದೀನಿ. ಅದಾದಮೇಲೆ 127 ಇರುವಂತಹ ಟಜಲನ್ನು ತಗೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೋತೀನಿ. ಟಜಲನ್ನು ಹಾಕಿದ ಮೇಲೆ ಒಂದು 3 mm ಇರುವಂತಹ ಬೀಡನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಮೇಲ್ಗಡೆ ಇದೆಯಲ್ಲ ವೈಟ್ ಬೀಡು, ಇದರಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತರಬೇಕು. ನೋಡಿ, ಈ ಥರ ಬರುತ್ತೆ. ಇವಾಗ ಮತ್ತೆ ಒಂದು ಇದಕ್ಕೆ 3 mm ಇರುವಂತಹ ಬೀಡನ್ನು ಹಾಕ್ತೀನಿ. ಮತ್ತೆ ಒಂದು 3 mm ಇರುವಂತಹ ಬೀಡು ಇವಾಗ ಈ ಶೇಪಲ್ಲಿ ಬರುತ್ತೆ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಬೀಡಿಂದ, ಈ 2 ಬೀಡಿಂದ ಈ ಥರ ನೀಡಲನ್ನು ಹೊರಗಡೆ ತೆಗೆದು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ, ಈ ಶೇಪಲ್ಲಿ ಬರುತ್ತೆ. ಇದಕ್ಕೆ ಒಂದು 350 ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ. ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಈ ಕಾಟನ್ ಥ್ರೆಡ್ಡಿಂದ ಸೀರೆಗೆ ಲಾಕ್ ಮಾಡ್ಕೋತೀನಿ. ಬಿಚ್ಕೊಳ್ದೆ ಇರೋ ಥರ ಲಾಕನ್ನು ಮಾಡಿ. ಇವಾಗ ಇದಕ್ಕೆ ನಾನು ಬೀಡನ್ನು ಹಾಕ್ತೀನಿ. 2 ಮೀಡಿಯಮ್ ಸೈಜ್ದು ಪರ್ಲ್ಸನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಅದಾದಮೇಲೆ 127 ಇರುವಂಥ ಒಂದು ಟಜಲನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿರಿ. ಓಕೆ, ಈ ಥರ ಬರುತ್ತೆ. ಮತ್ತೆ ಒಂದು ಪರ್ಲನ್ನು ಆ್ಯಡ್ ಮಾಡ್ಕೋತೀನಿ. ಪರ್ಲನ್ನು ಆ್ಯಡ್ ಮಾಡಿಕೊಂಡು ಇವಾಗ ಇದು ಎಲ್ಲಿಗೆ ಬರುತ್ತೋ ಈ ಥರ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಕಾಣಿಸುತ್ತೆ. ಇನ್ನೊಂದ್ಸಲ ಲಾಕ್ ಮಾಡಿಕೊಂಡು ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗೆದು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇಲ್ಲಿ ಕುಚ್ಚು ಗ್ಯಾಪು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಥರ್ಡ್ ಡಿಸೈನ್ಗೆ ಮತ್ತೆ ಈ ಥರ ಗ್ಯಾಪ್ ತಗೋತೀನಿ. ಮೊದಲು ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಳ್ಳಿ ಮೊದಲು. ಅದಾದಮೇಲೆ ಇದಕ್ಕೆ ನಾನಿವಾಗ ಆರ್ಟ್ ಶೇಪ್ ಇರುವಂತಹ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಅದಾದಮೇಲೆ 3 mm ಇರುವಂತಹ ಒಂದು ಬೀಡು, ರೌಂಡ್ ಬೀಡು. ನೆಕ್ಸ್ಟ್ ರಿಂಗ್ ಬೀಡು ಮತ್ತು ಅದರ ಒಳಗಡೆಗೆ ಒಂದು ಫ್ಲವರ್ ಬೀಡು. ಈ ಡಿಸೈನ್ಗೆ ಬೀಡ್ಸ್ ಜಾಸ್ತಿ ಬೇಕು ಅನ್ನೋರು ಟ್ರೈ ಮಾಡಿ ಈ ಡಿಸೈನು.
ಈ ಥರ ಬೀಡನ್ನು ಹಾಕ್ಕೊತಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಚಿಕ್ಕ ಬೀಡು. ಇವಾಗ ಇದಕ್ಕೆ ಟಜಲನ್ನು ಆ್ಯಡ್ ಮಾಡ್ಕೊತೀನಿ. 130 ಎಳೆ ಇದೆ, ಡಬಲ್ ಮಾಡಿಕೊಂಡಾಗ 260 ಎಳೆ ಆಗಿದೆ. ಈ ಟಜಲನ್ನು ಹಾಕಿ ಇವಾಗ ಇನ್ನೊಂದು 3 mm ಇರುವಂತಹ ಬೀಡನ್ನು ಹಾಕ್ತೀನಿ. ಇವಾಗ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಉಳಿದ ಎಲ್ಲ ಬೀಡಿಂದನೂ ಈ ಥರ ಮೇಲ್ಗಡೆ ತಗೊಂಡೋಗಿ ನೀಡಲ್. ಮತ್ತು ಈ ಹಾರ್ಟ್ ಶೇಪ್ ಬೀಡು ಒಂದೇ ಸರಿ ಬರಲಿಲ್ಲ ನೀಡಲ್ಲ, ಅದಕ್ಕೋಸ್ಕರ ನೋಡಿ ಎಲ್ಲ ಬೀಡಿಂದನೂ ಈ ಥರ ತಗೊಂಡಿದ್ದೀನಿ. ಜಾಸ್ತಿ ಬೀಡ್ಸ್ ಬೇಕು ಅನ್ನೋರು ಈ ಥರ ಟ್ರೈ ಮಾಡಿ. ಇವಾಗ ಲಾಕನ್ನು ಮಾಡ್ಕೊತೀನಿ. ಬ್ಯಾಕ್ ಸೈಡಿಂದ ಕೂಡ ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡ್ಮೇಲೆ ಮುಂದ್ಗಡೆ ತಂದು ಒಂದು 2 ಬೀಡಿಂದ ಈ ಥರ ಮೇಲ್ಗಡೆಯಿಂದ ತಗೊಂಡು ಥ್ರೆಡನ್ನು ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ ಮಾತ್ರ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಕಾಟನ್ ಥ್ರೆಡಿಂದ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ದೇ ಇರೋ ಥರ ಲಾಕ್ ಮಾಡ್ಕೊಳ್ಳಿ. ನಾನು ಸ್ಯಾಂಪಲ್ ಮಾಡ್ತಾ ಇರೋದ್ರಿಂದ ಹಾಗೆ ತೋರಿಸ್ತಾ ಇರ್ತೀನಿ ಹೆಚ್ಚು ಕಡಿಮೆ. ಇವಾಗ ಈ ಥರ 2 ಬೀಡ್ಸ್ಗಳನ್ನು ಹಾಕ್ತೀನಿ. 2 ಬೀಡ್ಸ್ ಹಾಕಿ ಡಬಲ್ ಕಲರ್ ಇರುವಂತಹ ಟಜಲನ್ನು ಆ್ಯಡ್ ಮಾಡ್ಕೋತೀನಿ. ಟಜಲನ್ನು ಹಾಕಿ ಈ ಸೆಕೆಂಡ್ ಬೀಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲು ಹೊರಗಡೆ ತೆಗಿತೀನಿ. ನೋಡಿ ಈ ಥರ. ಇವಾಗ ಮತ್ತೆ ಒಂದು ಈ ಬೀಡನ್ನು ಹಾಕ್ತೀನಿ. ಹಾಕಿ ಇವಾಗ ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ಶೇಪಲ್ಲಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಮಾತ್ರ. ಲಾಕ್ ಮಾಡಿಕೊಂಡು ಈ ಬೀಡಿಂದ ಈ ಥರ ಹೊರಗಡೆ ತೆಗೆದು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೂ ಅಷ್ಟೇ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ಗೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮೊದಲು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ಇದಕ್ಕೆ 130 ಎಳೆಯಿಂದ ಮಾಡ್ಕೊಂಡಿರುವಂತಹ ಟಜಲನ್ನು ಹಾಕ್ತಿದ್ದೀನಿ. ಡಬಲ್ ಮಾಡಿಕೊಂಡಾಗ 260 ಎಳೆ ಆಗುತ್ತೆ. ಈ ಟಜಲನ್ನು ಹಾಕಿ ಇವಾಗ ಇದೇ ಬೀಡಿಂದನೇ ನೀಡಲು ಹೊರಗಡೆ ತೆಗಿತೀನಿ. ಈ ಥರ ನೋಡಿ ಈ ಥರ ಬರುತ್ತೆ. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಈ ಡಿಸೈನ್. ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡಿಂದ ಹೊರಗಡೆ ತೆಗೆದು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇದಕ್ಕೆ 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ 5 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಎಲ್ಲ ಡಿಸೈನ್ಗಳಿಗೂ 250ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಾಕೋದು ಕೂಡ ಈಸಿ ಆಗಿರುವಂತಹ ಡಿಸೈನ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.